ನನ್ನ ಮಗಳು ಮತ್ತು ನಮ್ಮ ಮುಫಿನ್ ಅಂದರೆ ನಮ್ಮ ನಾಯಿ ಹೇಗಿದ್ದವರು ಹೇಗಾದರು ಅಂತ ಒಂದು ಸಲ ನೋಡಿ. ಯಾರು ಎಲ್ಲೋ ವೀಡಿಯೋ ಸ್ಕಿಪ್ ಮಾಡಿದ್ದೀರಾ, ಕೊನೆಯವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಇವರಿಬ್ಬರು ಹೇಗಿದ್ದವರು ಹೇಗಾಗಿದ್ದಾರೆ ಅಂತ ನೋಡಿ. ಹೀಗಿತ್ತು ನಮ್ಮದು ನಾಯಿ. ನಮ್ಮ ಮುಫಿನ್, ಪಾಪು ಅಂತೀವಿ, ಮುಫಿನ್ ಅಂತೀವಿ, ಎರಡನ್ನು ಕೂಡ ನೋಡಿ ಹೇಗಿದೆ, ಹೇಗೆ ಮುದ್ದಾಗಿದೆ. ಆದರೂ ಆಮೇಲೆ ಕೂಡ ಒಂಥರ ಚೆನ್ನಾಗೇ ಇದೆ. ಒಂದು ಸಲ ನೋಡಿ ಹೇಗಿರುತ್ತೆ ಅಂತ ನೋಡಿ. ಕೊನೆಗೆ ಇವಳು ಅಂದರೆ ಕೂದಲು ಹೇರ್ ಕಟ್ ಮಾಡಿಸೋದಕ್ಕೆ ಅಂತ ಹೇಳಿ ಪಾರ್ಲರ್ಗೆ ಕರ್ಕೊಂಡೋದೆ. ನಮ್ಮ ಮನೆ ಹತ್ರ, ನಮ್ಮ ಏರಿಯಾದಲ್ಲೇ ಸದಾಶಿವನಗರದಲ್ಲಿರೋದಕ್ಕೆ ಕರ್ಕೊಂಡೋದ್ವಿ. ಇದು ನಮ್ಮ ಪಾಪುಗೆ ನೋಡಿ ಉಪ್ಪರಳ್ಳಿ ಹತ್ರ ಅಲ್ಲಿ ಕರ್ಕೊಂಡೋದ್ವಿ. ತೆಗಿತಾ ಇದ್ದಾರೆ ನೋಡಿ ಕೂದಲು ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ. ಹಂಗೆ ನನ್ನ ವೀಡಿಯೋನ ಯಾರಾದರೂ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದಾರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇ ಪಾಪು ಅಂದರೆ ನಾವು ಅಲ್ಲೇ ನಿಂತಿದ್ವಿ, ಅದಕ್ಕೋಸ್ಕರ ಇದು ಕೂಡ ಹಂಗೆ ಸುಮ್ಮನೆ ಮಲ್ಕೊಂಡಿದ್ದೆ ನೋಡಿ. ನಾವು ಏನಾದರೂ ಕಟ್ ಮಾಡೋದಕ್ಕೆ ಹೋದರೆ, ತಲೆ ಬಾಚೋದಕ್ಕೆ ಹೋದರೆ ಹಠ ಮಾಡುತ್ತೆ. ಆದರೆ ಈಗ ನೋಡಿ ಅಲ್ಲಿ ಸುಮ್ಮನೆ ಕೂತ್ಕೊಂಡಿದೆ. ಮತ್ತೆ ಕೂದಲು ಎಷ್ಟು ದಿನದಲ್ಲಿ ಬರುತ್ತೆ? ಫುಲ್ಲು ಗಂಟಾಗ್ಬಿಟ್ಟಿತ್ತು ಕೂದಲು, ಹಂಗಾಗಿ ತೆಗೆಸ್ತಾ ಇರೋದು. ಅಂದರೆ ಸ್ವಲ್ಪ ಕಡ್ತ ಬೇರೆ ಆಗೋದು ಅದಕ್ಕೆ. ಅಂದರೆ ಇದು ಯಾರಿಗೂ ಕೂಡ ಕಚ್ಚಲ್ಲ, ಅದೇ ಮೇನ್ ಇರೋದು. ಇಬ್ರಿಗೂ ಕಚ್ಚಲ್ಲ ಇದು. ನೋಡಿ, ನೋಡೋದಕ್ಕೆ ಕೂದಲು ಮೇಲೆ ಎಷ್ಟು ದಪ್ಪ ಕಾಣಿಸ್ತಾ ಇತ್ತು, ಈಗ ಎಷ್ಟು ಕಾಣಿಸ್ತೈತೆ ನೋಡಿ. ಈಗ ಎಷ್ಟು ಕೂದಲು ಕಟ್ ಮಾಡಿಸ್ತಾಳೆ ಅಂತ ಮಾಡಿಬಿಡಿ. ಎಲ್ಲಿವರೆಗೂ ಕೂದಲು ಕಟ್ ಮಾಡೋದು ಅಂತ ನೋಡಿ ಒಂದ್ಸಲ. ನೋಡಿ ಇವಾಗ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಒಂದ್ಸಲ ನೋಡಿ. ಹಂಗೆ ಹಂಗೆ ಮಾಡಿ ಲೆವೆಲ್ ನೋಡಿಕೊಂಡು ಕಟ್ ಮಾಡಿಕೊಂಡು
ತೋರಿಸಿ ಮೇಡಮ್ ಹೆಂಗೆ ಎಷ್ಟೈತೆ ಎಷ್ಟು ಎತ್ತಿಟ್ಕೊತೀಯ ನೆನಪಿಗೆ ಎತ್ತಿಟ್ಕೊಳ್ಳೋಣ ಎತ್ಕೊ ಹಂಗೇನೆ ಹಂಗೆ ತೊಗೊಂಡೋಗಿ ಇಡೋಣ ಎಷ್ಟು ಉದ್ದಾಯ್ತು ನೋಡು ಯಪ್ಪ ದೇವ್ರೆ ಯಪ್ಪ ಹೆಂಗಾಯ್ತು ನೋಡೆ ಕೂದಲು ಇನ್ನೂ ಮಾಡ್ತಾರೆ ಅಲ್ಲಾಡ್ದಂಗೆ ಕೂತ್ಕೋ ಜಾಸ್ತಿ ನಾನು ಹಾಗೆ ಹೋಯ್ತು ಹೀಗೆ ನಮ್ಮ ಪಾಪುಗೆ ಮತ್ತು ಮಫಿನ್ಗೆ ಅಲ್ಲೇ ಸ್ವಲ್ಪ ಮಕ್ಕಳ ಭಾಗ ಕಟ್ ಮಾಡಿದ್ರೆ ಕೂದಲು ಅಲ್ಲೇ ನೋಡಿ ಎಷ್ಟು ಇದಾಗಿ ಕೂತ್ಕೊಳ್ಳುತ್ತೆ ಕಟ್ ಮಾಡಿಸ್ಕೊಳ್ಳುವಾಗ ನಮಗಂತೂ ಭಯ ಆಗಿತ್ತು ಕಟ್ ಮಾಡಿಸ್ಕೊಳ್ಳುತ್ತಾ ಅಂತ ಅಂದರೆ ಅಷ್ಟು ತೀಟೆ ಮಾಡ್ತಿತ್ತು ಹಠ ಮಾಡೋದು ಮಾತ್ರ ನನ್ನ ಮಗಳಿಗೆ ಅಂದರೆ ಪಾರ್ಲರ್ ಕರ್ಕೊಂಡ್ಬಂದಿರೋದು ನಾನು ಭೂಮಿ ಬ್ಯೂಟಿ ಪಾರ್ಲರ್ ಅಂತ ಅದಕ್ಕೆ ನಮ್ಮ ಸದಾಶಿವನಗರದಲ್ಲೇ ಇತ್ತು ಅಲ್ಲೇ ಕರ್ಕೊಂಡ್ಬಂದು ಎಲ್ಲ ಮಾಡಿಸ್ತಾಯಿದ್ದೀನಿ ನಮ್ಮ ಮನೆಗೆ ಹತ್ರ ಅಲ್ಲೇ ಹಾಗಾಗಿ ನೋಡಿ ಇನ್ನೂ ನೀಟಾಗಿ ಇನ್ನೂ ಕಟ್ಟದಲ್ಲಿ ನೋಡ್ಕೊಂಡು ಮಾಡ್ತಾಯಿದ್ರು ಇನ್ನು ನೋಡಿ ಹೆಂಗೆ ಕಾಣಿಸ್ತಾ ಇದೆ ನಮ್ಮ ಪಾಪು ಅರ್ಧ ಪಾಪು ಕಾಲು ತೊಗೊಳ್ತಲ್ಲ ಇನ್ನೊಂದು ಕೂದಲಿಲ್ಲ ಕೂದಲೈತೆ ಅಷ್ಟು ಕೂದಲಿಲ್ಲ ಬಂದಿದೆ ಹೋಗಿ ಹಾಕ್ಬಿಡೋಣ ಅಂತ ಅಲ್ವಾ ನೋಡಿ ಹೇಗೆ ಅಂತ ನೋಡ್ಕೊತಾ ಇದ್ದಾರೆ ಅವಳನ್ನು ಹೆಂಗೈತೆ ಕೂದಲು ಅಂತ ಕೂದಲು ಸಂಜೆ ಏನು ಬರೀ ಅರ್ಧನಾಗೆ ಮಾಡ್ತಾರಲ್ಲ ಇನ್ಯಾವುದೇ ತುಪ್ಪಲ್ಲ ಅಂತದ್ದು ಅಲ್ವಾ ದೂರ ಯಾರು ಹತ್ರ ಬರ್ತೀರಾ ಫುಲ್ಲು ಗಾಬರಿ ಆಗಿತ್ತು ಮಾತ್ರ ನಮ್ಮ ಪಾಪು ಮುಫಿನು ತುಂಬ ಗಾಬರಿ ಆಗಿತ್ತು ಮನೆ ಅಲ್ಲೇ ಅಲ್ವಾ ಅಂದರೆ ಅದಕ್ಕೂ ಚಳಿ ಆದಂಗೆ ಆಗುತ್ತೆ ಅಂದರೆ ಕೂದಲು ತೆಗೀತಿದ್ದಾಗೇ ಒಂಥರ ಅವ್ರಿಗೆ ಅದಕ್ಕೂ ಕೂಡ ಚಳಿ ಆದಂಗೆ ಆಯಿತು ಫುಲ್ ಮೈ ತುಂಬೆಲ್ಲ ಕೂದಲೇ ಇತ್ತಲ್ವ ಹಂಗಾಗಿ ಈಗ ಒಂಥರ ಫುಲ್ಲು ರಿಲೀಫ್ ಅನಿಸುತ್ತೆ ನೋಡಿ ಕಿವಿ ಇರೋದು ಇಷ್ಟೇ ವಿಡಿಯೋದಲ್ಲೆಲ್ಲ ನೋಡ್ತಾ ಇದ್ರೆ ಕಿವಿ ಎಷ್ಟು ದೊಡ್ಡ ಕಿವಿ ಇದೆಯೋ ಅಂತ ಅನ್ನಂಗಿತ್ತು ಇಷ್ಟೇ ಕಿವಿ ಇರೋದು ಚಿಕ್ಕ ಕಿವಿ ಆಚೆ ಐತಲ್ಲ ಅಲ್ಲಿಂದ ಒಂದು 3 ಮೀಟ್ರ್ ಅಷ್ಟೇ ನಮ್ಮ ಮನೆ ಕೊಡ್ತೀರ ದೇವರಳ್ಳಿ ಪಾಳ್ಯ ಇನ್ನು ಸ್ವಲ್ಪ ಇದೆ ಅಷ್ಟೇ ಹಾಕಿ ಹೋಯ್ತು ನೋಡೋಣ ಮುಖ
ಓಕೆ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ ಅವರು. ಕಟ್ ಮಾಡ್ತೀವಿ ಹಂಗಾರೆ. ಕೊನೆಗೂ 7 ಆಯಿತು ಕಟ್ಟಿಂಗು ಕೂಡ. ಇನ್ನೂ ಆಗುತ್ತೆ ಕಣೋ. ಅಷ್ಟೊಂದು ನನ್ನ ಮಗನೂ ಬಂತು ನೋಡೋದಕ್ಕೆ ಅಂತ ಅಷ್ಟೆಲ್ಲ ಕಟ್ ಮಾಡಿಸಿದ್ದಾಗಿತ್ತು. ನೋಡ್ಬಿಟ್ಟು ಒಂದೇ ಸಲ ಮಾಡಿಸ್ಕೊಂಬಿಟ್ಟು ನೀಟಾಗಿ ಕರೆಕ್ಟಾಗಿ. ಸೀರೆ ಶಾರ್ಟು ಚೆನ್ನಾಗಿ ಕಾಣಲ್ಲ. ನೋಡಿ ನಮ್ಮ ಮುಫಿನ್ ಕೂದಲು ಕಟ್ಟಾಯಿತು. ಏನ ನಾನೇ ಹೋಗ್ತೀನಿ ಹೋದ್ರೆ ಮನೆಗೆ. ನೀನು ವಿಡಿಯೋ ಮಾಡ್ತಿರೋ ಕನ್ನಡಿಯಲ್ಲಿ ಕಾಣಿಸಿರೋದನ್ನೇ ನೋಡ್ತಾ ಇದ್ದೀನಿ. ತಿರುಗಿಸು ನನ್ನ ಕಡೆ. ನೋಡಿ ನಮ್ಮ ಮಫಿನಂತೂ ಮನೆಗೆ ಬಂದು ನಮ್ಮ ಪಾಪ ಹೆಂಗೆ ಒದ್ದಾಡ್ತಾಯಿತ್ತು ಹೆಂಗೆ ಅಂತಂದ್ರೆ ಅದಕ್ಕಂತೂ ಚಳಿ ಆಗ್ತಾ ಇರುತ್ತೆ. ಇನ್ನು ನಡುಗ್ತಾ ಇತ್ತು. ಇಂಜೆಕ್ಷನ್ನು ಬೇರೆ ಹಾಕ್ಸಿದ್ವಿ, ಹಾಗಾಗಿ ನಡುಗ್ತಾ ಇತ್ತು. ಅದು ಒಂದು ಸ್ವಲ್ಪ ಅಂದರೆ ನೋವಾಗಿತ್ತಲ್ಲ, ಹಂಗಾಗಿ ಅಷ್ಟು ಒಂಥರ ಸಪ್ಪಗಿತ್ತು. ಕೂದಲು ಕೆಳಗಡೆ ಬಿಟ್ಬಿಟ್ಟು ಕೈ ಹಿಡಿ, ಕೆಳಗಡೆ ಹಿಡ್ಕೊಂಡು ನೀಟಾಗಿ ಕೊಡು. ನಿಂತ್ಕ ಆ ಕಡೆ, ಈ ಕಡೆ ಬರೇ, ತಿರ್ಗು ಹಿಂದೆ. ಇಲ್ಲಿಗೆ ಮುಗೀತು ವಿಡಿಯೋ, ಮುಗಿಸ್ತಾ ಇದ್ದೀನಿ. ಯಾಕೆ ಮಾಡಿಸ್ಕೊಬಾರ? ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನೋಡಿ ಹೇಗಿದ್ದಾಳೆ